ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 15th ಮೇ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಹಾಗೂ ವಿಡಿಯೋ ಕೊನೆಯಲ್ಲಿ ನಾವು ಇವತ್ತಿನ ದಿನ ಅದು 15th ಮೇಗೆ ಲಾಂಗ್ ಸೈಡಲ್ಲಿ ಅಂದರೆ ಬುಲ್ ಸೈಡಲ್ಲಿ ಹಾಗೂ ಶಾರ್ಟ್ ಸೈಡಲ್ಲಿ ಬಿಯರ್ ಸೈಡಲ್ಲಿ ಎಫ್ ಅಂಡ್ ಸ್ಟಾಕ್ಗಳನ್ನ ಕೂಡ ಡಿಸ್ಕಸ್ ಮಾಡೋಣ. ಸೊ ಏತಕ್ಕೆ ಅಂತಂದ್ರೆ ಇಲ್ಲಿ ಇವತ್ತಿನ ದಿನ ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ಓಪನಿಂಗ್ ಲೆವೆಲ್ ಇಂದ ನಿಫ್ಟಿ ಓಪನ್ ಆಗಿದ್ದು 24,616 ಹತ್ರ, ಆದ್ರೆ ಕ್ಲೋಸಿಂಗ್ ಬಂದಿದ್ದು 24,685 ಹತ್ರ. ದಿನದ ವಾಲಟಿಲಿಟಿನಲ್ಲಿ ನಿಫ್ಟಿ ಓನ್ಲಿ 88 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದೇ ರೀತಿ ನಾಳೆ ಏನಾದರೂ ಈ ನಿಫ್ಟಿ ಎಕ್ಸ್ಪೈರಿನಲ್ಲಿ ಸೈಡ್ ವೈಸ್ ಹೋದ್ರೆ ನಾವು ಎಫ್ ಅಂಡ್ ಸ್ಟಾಕ್ಗಳಲ್ಲಿ ಪೊಸಿಷನ್ಸ್ ನ ತೊಗೊಳಕ್ಕೆ ನೋಡ್ಬೋದು. ಆ ಸ್ಟಾಕ್ಗಳನ್ನ ವಿಡಿಯೋ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇನ್ನು ಮುಂದುವರೆಕ್ಕಿಂತ ಮುಂಚೆ 14th ಮೇ ಏನಾಯ್ತು ಅಂತ ನೋಡೋದಾದ್ರೆ ನಿಫ್ಟಿ ಓಪನಿಂಗ್ ಅಲ್ಲೇ ನಾವು ನಿನ್ನೆ ಡಿಸ್ಕಸ್ ಮಾಡಿರೋ ಲೆವೆಲ್ 24,650 ಕ್ರಾಸ್ ಆಯ್ತು. ಆ ಮೂಮೆಂಟಮ್ ಕಂಟಿನ್ಯೂ ಆಗಿ ನಾವು ಟಾರ್ಗೆಟ್ ಅಟ್ಲೀಸ್ಟ್ 24,800 ಇಟ್ಕೊಂಡಿದ್ವಿ. ಆದ್ರೆ ನಿಫ್ಟಿ 24,764 ಇಲ್ಲಿ ಹೈ ಮಾಡಿದ್ದು, ಅಲ್ಲಿಂದ ಕನ್ಸಲ್ಟೇಷನ್ ಆಗ್ತಾ ಇಲ್ಲಿ ಕರೆಕ್ಷನ್ ನ ತೋರಿಸ್ತು. ಈ ಕರೆಕ್ಷನ್ಗೆ ಮೇನ್ ಕಾರಣ ಅಂತಂದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ನಿಫ್ಟಿನ ಕೂಡ ದಿನದ ಲೋವರ್ ಲೆವೆಲ್ಗೆ ತಗೊಂಬಂದಿತ್ತು. ಒಂದು ಕ್ಷಣದಲ್ಲಿ ನಿಫ್ಟಿ ಪ್ರೀವಿಯಸ್ ಡೇ ಲೋನ ಕೂಡ ಇಲ್ಲಿ ಕ್ರಾಸ್ ಆಗಿತ್ತು, ಆದ್ರೆ ಇಮಿಡಿಯೇಟ್ ಆಗಿ ಈ ಲೆವೆಲ್ ಇಂದ ಬೈಯಿಂಗ್ ಬಂದು ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದ್ರ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿ ಕೂಡ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಬಂದ ಇಲ್ಲಿ ಕರೆಕ್ಷನ್ 10 ಡೇ ಮೂವಿಂಗ್ ಆವರೇಜ್ ನ ಕೂಡ ಬ್ರೇಕ್ ಆಗಿ 54,500 ಸೈಕಲಾಜಿಕಲ್ ಸಪೋರ್ಟ್ ನ ಟೆಸ್ಟ್ ಮಾಡಿ ಅಲ್ಲಿಂದ ರಿಕವರಿ ಕೊಟ್ಟು 54,860 ಹತ್ರ ಬಂದಿದೆ. ಸೊ ಈಗ ಇಲ್ಲಿ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ 55,000 ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಇದ್ರ ಮೂಮೆಂಟಮ್ ತುಂಬಾ ಪಾಸಿಟಿವ್ ಆಗಿತ್ತು. ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಆಲ್ಮೋಸ್ಟ್ 11 o'clock ವರೆಗೂ ಪಾಸಿಟಿವ್ ಅಲ್ಲೇ ಇತ್ತು. ಇಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ಜೊತೆಗೆ ಇಲ್ಲಿ ಕೂಡ ಕರೆಕ್ಷನ್ ಬಂದಿತ್ತು. ಸೊ ಇದು ಕೂಡ ಅಗೇನ್ ಕೆಳಗಡೆ ಬರ್ತಿದ್ದಂಗೆ 12,550 ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಂಡು ಡೇ ಹೈನಲ್ಲಿ ಅದು ಪ್ರೀವಿಯಸ್ ಡೇ ಹೈನೆಲ್ಲ ಕ್ರಾಸ್ ಆಗಿ 12,676 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 12,656 ಬರ್ತಾ ಇದೆ. ಸೊ ಈ ಕ್ಲೋಸಿಂಗ್ ನೋಡ್ತಾ ಇದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಪಾಸಿಟಿವ್ ಆಗೇ ಇದೆ. ಈವನ್ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಮೇಲೆನೆ ಬಂದು ಕ್ಲೋಸ್ ಆಗಿದ್ದಕ್ಕಾಗಿ ಇದ್ರ ಕ್ಲೋಸಿಂಗ್ ಸದ್ಯಕ್ಕೆ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇವುಗಳನ್ನ ಬಿಟ್ರೆ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಚೆಕ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಆಫ್ ದ ಡೇನೆ 18 ಕೆಳಗಡೆ ಹೋಗಿತ್ತು. ಆಗಿನಿಂದಾನೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಂಟ್ರಾಡೇ ವಾಲಟಿಲಿಟಿನಲ್ಲಿ ಅದು ಓನ್ಲಿ HDFC ಬ್ಯಾಂಕ್ ಕಾರಣ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಬಂತು. ಇಲ್ದಿದ್ರೆ ನೀವು ಎಲ್ಲ ಸ್ಟಾಕ್ಗಳನ್ನ ನೋಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಸ್ಟಾಕ್ಗಳು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ನ ಕಂಡಿದಾವೆ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. 65 ಹತ್ರ ನಮ್ಮ ರುಪಿ ಅಗೇನ್ಸ್ಟ್ US$ 85.30 ಹತ್ರ ಇದೆ, ಇದು ಕೂಡ ಪಾಸಿಟಿವ್ ಆಗೇ ಇದೆ. ಇನ್ನು US$ ಇಂಡೆಕ್ಸ್ 100 ಹತ್ರ ಬಂದಿದೆ. ಸೊ 100.63 ಹತ್ರ ಇದು ಕೂಡ ಸದ್ಯಕ್ಕೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US 10-year ಬಾಂಡ್ 4.4 ಹತ್ರ ಇದು ಮಾತ್ರ ಸದ್ಯಕ್ಕೆ ನಾವು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು US ಮಾರ್ಕೆಟ್ ಕಡೆ ಚೆಕ್ ಮಾಡಿದ್ರೆ US ಮಾರ್ಕೆಟ್ ನಿನ್ನೆ ದಿನದಿಂದ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್, ಅದೇ ನಾಸ್ಡಾಕ್ ಇಂಡೆಕ್ಸ್ ಈಗ ಪಾಸಿಟಿವ್ ಅಲ್ಲೇ ತೋರಿಸ್ತಾ ಇದೆ. ಇನ್ನು ಜಪಾನ್ ನಿಕ್ಕೇನ ಚೆಕ್ ಮಾಡಿದ್ರೆ ಜಪಾನ್ ನಿಕ್ಕೇನಲ್ಲಿ ಇದು ಸ್ವಲ್ಪ ಈಗ ಲೋನಲ್ಲಿ ಬಂದಿದೆ, ಆದ್ರೆ ತನ್ನ ಎಲ್ಲ ಮೂವಿಂಗ್ ಆವರೇಜ್ ಗಿಂತ ಮೇಲೇನೆ ಟ್ರೇಡ್ ಆಗೋದಕ್ಕಾಗಿ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಇಂಡಿಕೇಟರ್ಸ್ ಪಾಸಿಟಿವ್ ಆಗಿದಾವೆ, ಇಲ್ದಿದ್ರೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು FIs ಡೇಟಾನ ಚೆಕ್ ಮಾಡಿದ್ರೆ FIs ಇಲ್ಲಿ ನಿನ್ನೆ ದಿನ 476 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರು, ಆದ್ರೆ DIs 4,000 crores ಅಷ್ಟು ಬೈ ಮಾಡಿದ್ರು. ಸೊ ಸದ್ಯಕ್ಕೆ ಡೇಟಾನ ನೋಡ್ತಾ ಇದ್ರೆ ಈವನ್ DIs ಹಾಗೂ FIs ಕಡೆಯಿಂದ ಇದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಇಲ್ಲಿ ಆಪ್ಷನ್ ಚೈನ್ ನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಆಪ್ಷನ್ ಚೈನ್ ಅಲ್ಲಿ ಈಗಿನ ಲೆವೆಲ್ ಇಂದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 25,000 ಹತ್ರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ 24,800 ಹತ್ರ ಬಿಲ್ಟ್ ಆಗಿದೆ. ಇನ್ನು ಸಪೋರ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ 24,500 ಒಂದು ಸಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ.
ಸೊ ಇದನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ಲೆವೆಲ್ಸ್ನ ನೋಡಬೇಕು ಅಂತಂದ್ರೆ, ಸೊ ಈಗ ನಾವು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟಲ್ಲಿ ಇದ್ದೀವಿ. ನಿಫ್ಟಿ ನಮಗೆ ಕೆಳಗಡೆ 24,570 ಮೇಲೆ ಇರೋವರೆಗೂ ನಾವು ಲಾಂಗ್ ಸೈಡಲ್ಲೇ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದ್ರ ಕೆಳಗಡೆ ಬಂದ್ರೆ ಮಾತ್ರನೇ ನಿಫ್ಟಿ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ 24,580 ಮೇಲೆ ಯಾವುದೇ ಲೆವೆಲಲ್ಲಿ ಓಪನ್ ಆದ್ರೆ ಕೂಡ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ 24,800 ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇದೇನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಡೈರೆಕ್ಟ್ ಆಗಿ 24,750 800 ಹತ್ರ ಓಪನ್ ಆದ್ರೆ ನಾವು 24,800 ಕ್ರಾಸ್ ಆದ್ರೆ ಮಾತ್ರನೇ ನೆಕ್ಸ್ಟ್ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ 24,900 ಇಂದ 950 ನಾವು ಟಾರ್ಗೆಟ್ ನ ಇಟ್ಕೊಂಡು ಹೋಗ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 24,450 ಕೆಳಗಡೆ ಮಾತ್ರನೇ ನಾವು ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು 24,450 ಇಂದ ಮೇಲೆ 24,575 ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಮೇಲೇನೆ ಕ್ಲೋಸ್ ಆಗಿದ್ದಕ್ಕಾಗಿ ಬ್ಯಾಂಕ್ ನಿಫ್ಟಿ ಕೂಡ ಈ ಲೆವೆಲ್ ಅಲ್ಲಿ ಫ್ಲಾಟ್ ಅಥವಾ ನೆಗೆಟಿವ್ ಅಲ್ಲಿ ಎಲ್ಲೇ ಓಪನ್ ಆಗ್ಲಿ ಕೆಳಗಡೆ 54,500 ಕೆಳಗಡೆ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ 55,000 ಮೊದಲನೇ ಟಾರ್ಗೆಟ್. ಮೂಮೆಂಟಮ್ ಕಂಟಿನ್ಯೂ ಆದ್ರೆ 55,200 ಇಂದ 55,500 ಲೆವೆಲ್ ನ ಕೂಡ ನಾವು ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಬೇರಿಶ್ ಆಗಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 54,500 ಕೆಳಗಡೆ ಮಾತ್ರನೇ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ತುಂಬಾ ಪಾಸಿಟಿವ್ ಆಗಿದೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,600 ಮೇಲೆ ಯಾವುದೇ ಲೆವೆಲ್ ಅಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಈ ಮೂವ್ಮೆಂಟಮ್ ಕಂಟಿನ್ಯೂ ಆದ್ರೆ 12,800 ಹಾಗೂ 12,900 ಕಡೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಓನ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದು ಏನಾದರೂ 12,600 ಕೆಳಗಡೆ ಬಂದ್ರೆ ಮಾತ್ರ ವೀಕ್ ಆಗುತ್ತೆ. ಸೊ ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ತಾ ಇಲ್ಲ. ಲಾಂಗ್ ಪೊಸಿಷನ್ ತಗೊಂಡ್ರೆ 12,600 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೇಕಾಗತ್ತೆ. ಇನ್ನು ಈ ಇಂಡೆಕ್ಸ್ ಗಳ ಜೊತೆಗೆ ನಾವು ಸ್ಟಾಕ್ ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು 5 ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿದ್ದೀನಿ. ಇದರಲ್ಲಿ ಮೊದಲನೇದು ಬಂದು ಜಿಂದಾಲ್ ಸ್ಟೀಲ್. ಇದನ್ನ ನಾವು 950 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದರ ಮೂಮೆಂಟಮ್ ಮೇಲೆ 1000 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ಎಂಫಾಸಿಸ್ ಇದೆ. ಸೊ ಎಂಫಾಸಿಸ್ ಕೂಡ ನಾವು ಇಲ್ಲಿ ಮೇಲೆ 2,580 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಡೇ ಹೈನ ಕ್ರಾಸ್ ಆಗ್ತಿದ್ರೆ ಸೊ ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದ್ರ ಜೊತೆಗೆ ನಾವು ಕೋಲ್ ಇಂಡಿಯಾ ಐಡೆಂಟಿಫೈ ಮಾಡಿದೀವಿ. ಇದನ್ನ ನಾವು 400 ಮೇಲೆ 405 ಮೇಲೆ ಇದು ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೆ ನಾವು HIL ನ ನೋಡಿದ್ರೆ HIL ಕೂಡ ಬ್ರೇಕ್ಔಟ್ ಆಗಿ ಡೇ ಹೈಯಲ್ಲಿ ಕ್ಲೋಸ್ ಆಗಿದೆ. ಇದು ಕೂಡ ನಾವು ಲಾಂಗ್ ಸೈಡ್ ಅಲ್ಲಿ ಅದು 4,800 ಮೇಲೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ 5,000 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದಾಗುತ್ತೆ. ಇನ್ನು ಬಂಧನ್ ಬ್ಯಾಂಕ್ ನ ನಾವು ಐಡೆಂಟಿಫೈ ಮಾಡಿದ್ವಿ. ಪ್ರೀವಿಯಸ್ 2 ಡೇಸ್ ಹೈಯಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಇದನ್ನ ನಾವು 168 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದು ವರ್ಡ್ಸ್ 180 ಕಡೆ ಹೋಗೋ ಚಾನ್ಸಸ್ ಇರುತ್ತೆ 1 or 2 ಡೇಸ್ ಅಲ್ಲಿ. ಸೊ ಈ ಎಲ್ಲಾ ಸ್ಟಾಕ್ಸ್ ಅಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಪುಟ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಇಲ್ಲಿ SRF ಇದೆ. ಸೊ SRF ಅಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 2,860 ಕೆಳಗಡೆ ಪುಟ್ ಪೊಸಿಷನ್ ತಗೋಬಹುದು. ಇದು ಕೆಳಗಡೆ 2,700 ವರೆಗೂ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದಾಗತ್ತೆ. ಹಾಗೂ UPL ನ ನೋಡಿದ್ರೆ UPL ಅಲ್ಲಿ ಕೂಡ ಪುಟ್ ಪೊಸಿಷನ್ಸ್ ನ 633 ಕೆಳಗಡೆ ತಗೊಂಡ್ರೆ 600 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಸೊ SRF ಹಾಗೂ UPL ಅಲ್ಲಿ ನಾವು ಪುಟ್ ಪೊಸಿಷನ್ ತೊಗೊಳಕ್ಕೆ ಕೂಡ ನೋಡ್ಬೋದು. ಸೊ ಇವತ್ತಿನ ದಿನಕ್ಕೆ ಇಷ್ಟು ಮಾತ್ರ ಮಾಹಿತಿ ಇರುತ್ತೆ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ನಾಳೆ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.